ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಮಂಗಳವಾರ. ಇವಾಗ ಟೈಮ್ ಅಂದ್ಬಿಟ್ಟು 10:30 ಆಗಿದೆ. ಕರೆಕ್ಟಾಗಿ 10:30 ಆಗಿದೆ. ಇವತ್ತು ಏನು ಅಂದರೆ ತಿಂಡಿ ಏನೇನು ಮಾಡಿದ್ದೀರಾ ಅಂಥೇಳಿ ಕಮೆಂಟ್ ಮಾಡಿ. ನಮ್ಮ ಮನೇಲಂತೂ ವಾಂಗಿಬಾತ್ ಮಾಡಿದೆ. ಹಾಗೆ ಅಳಸುಂಡೆ ಕಾಳು ಸಾಂಬಾರು ಮಾಡಿ, ಅಳಸುಂಡೆ ಕಾಳು ಸಾಂಬಾರು, ಅಳಸುಂಡೆ ಕಾಳು, ಆಮೇಲೆ ಆಲೂಗಡ್ಡೆ ಸ್ವಲ್ಪ ಬೀನ್ಸ್ ಇತ್ತು ಎಲ್ಲ ಹಾಕ್ಬಿಟ್ಟು ಹುಳಿ ಸಾಂಬಾರು ಮಾಡಿದ್ದೀನಿ. ಹಾಗೆ ವಾಂಗಿಬಾತ್ ಮಾಡಿದ್ದೆ, ಅಂದರೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ವಾಂಗಿಬಾತ್ ಮಾಡಿದ್ದು ಇವತ್ತಿನ ತಿಂಡಿ ಆಯಿತು. ಹಾಗೆ ಇವತ್ತು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಆಗಿದೆ, ಪೂಜೆನೂ ಆಗಿದೆ. ಮಾಮೂಲಿ ಸಿಂಪಲ್ ಆಗಿ ಪೂಜೆ ಮಾಡಿದ್ದಾಯಿತು. ಆಮೇಲೆ ಇವತ್ತು ಬಂದ್ಬಿಟ್ಟು ನಾಗರ ಪಂಚಮಿ. ಯಾರ್ಯಾರು ನಾಗರ ಪಂಚಮಿ ಹಬ್ಬ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ಅಂದರೆ ಭೀಮ್ ನಮಾಸಿ ಆದಮೇಲೆ ನೆಕ್ಸ್ಟ್ ಇವಾಗ ನಾಗರ ಪಂಚಮಿ, ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಅಲ್ವಾ. ನಾಗರ ಪಂಚಮಿ ಹಬ್ಬ ಯಾರ್ಯಾರು ಮಾಡ್ತೀರಾ ಅಂಥೇಳಿ ಕಮೆಂಟ್ ಮಾಡಿ. ಹೇಗೆ ಆ ಥರ ಆಚರಣೆ ಮಾಡ್ತೀರಾ ಅಂಥೇಳಿನೂ ಕಮೆಂಟ್ ಮಾಡಿ. ನಾನಂತೂ ನಮ್ಮ ಮನೇಲಿ, ಅಂದರೆ ನನ್ನ ಹಸ್ಬೆಂಡ್ ಮನೆಯಲ್ಲಿ ನಡ್ಕೊಂಡು ಬಂದಿಲ್ಲ, ನಾಗರ ಪಂಚಮಿ ಎಲ್ಲ ಮಾಡೋದಿಲ್ಲ, ಹಾಗಾಗಿ ಏನೂ ಮಾಡಿಲ್ಲ. ಜಸ್ಟ್ ಪೂಜೆ ಎಲ್ಲ ಮಾಡ್ಕೊಂಡಿದ್ದೀನಿ. ಇವತ್ತು ಒಂಥರ ಚಿಕ್ಕದಾಗಿ ಚೆನ್ನಾಗಿ ರಂಗೋಲಿ ತಗೊಂಡಿದ್ದೀನಿ, ತೋರಿಸ್ತೀನಿ ನಿಮಗೂ, ಆಮೇಲೆ ತೋರಿಸ್ತೀನಿ. ಆಲ್ಮೋಸ್ಟ್ ಎಲ್ಲ ಪೂಜೆನೂ ಎಲ್ಲ ಆಗಿದೆ. ಇವತ್ತು ಸ್ವೀಟ್ ಬಂದುಬಿಟ್ಟು ಸ್ವೀಟ್ ಏನಾದರೂ ಮಾಡಬೇಕು ಅಂಥೇಳಿ ರವೆ ಉಂಡೆ ಮಾಡಿದ್ದೆ, ತೋರಿಸ್ತೀನಿ ರೀ. ಅಂದರೆ ಒಂದು ಸ್ವಲ್ಪನೇ ಇವತ್ತು ಇಲ್ಲಿ ರವೆ ಉಂಡೆ ಮಾಡಿದ್ದೀನಿ. ಇದು ರವೆ ಉಂಡೆ ಕಾಣ್ತಾ ಇದ್ದೇನಾ? ಇಲ್ಲಿ ರವೆ ಉಂಡೆ ಮಾಡಿದ್ದೆ. ಯಾಕಂದರೆ ಇವತ್ತೇನಾದರೂ ಒಂದು ಸ್ವೀಟ್ ಮಾಡಬೇಕು ಅಂತ ನಾನು ಭೀಮ್ ಅಮಾವಾಸ್ಯೆಗೂ ಏನೂ ಮಾಡಿಲ್ಲ, ಹಾಗಾಗಿ ಏನಾದರೂ ಸ್ವೀಟ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ಪಾಯಸ ಎಲ್ಲ ಮಾಡಿದ್ರೆ ಜಾಸ್ತಿ ಆಗುತ್ತೆ ಅಂಥೇಳಿ ಇವಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಮಾಡ್ತೀನಿ. ಸುಮ್ಮನೆ ಏನಾದರೂ ಹಂಗೆ ಫೋನ್ ನೋಡ್ತಾ ಕೂತ್ಕೊಂಡು ನಿನ್ನೆ ನನಗೆ ಏನು ರೀಸನ್ ಅಂದರೆ ರವೆ ಉಂಡೆ ಮಾಡೋಕ್ಕೆ, ನಿನ್ನೆ ನನಗೇನೋ ಸ್ವಲ್ಪ ರಾತ್ರಿನಿಂದ ಸ್ವಲ್ಪ ಬೇಗ ಕೆಲಸ ಆಗೋಯ್ತು. ನನ್ನ ಮಗಳಿಗೂ ಓದಿಸಿರೋದಾಯಿತು, ಹಾಗಾಗಿ ಯೂಟ್ಯೂಬ್ ನೋಡ್ಕೊಂಡು ಕೂತ್ಕೊಂಡಿದ್ದೆ. ಅಲ್ಲಿ ರವೆ ಉಂಡೆ ಮಾಡ್ತಾಯಿದ್ರು. ಸರಿ ಮಾಡೋಣ ಅಂದ್ಕೊಂಡೆ. ಆಮೇಲೆ ನನ್ನ ಹಸ್ಬೆಂಡ್ ಇನ್ನೇನು ಇದಕ್ಕೆ ಮಾಡ್ತೀಯಲ್ವಾ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮಾಡ್ತೀನಲ್ವಾ, ಆವಾಗಲೇ ಮಾಡ್ತೀಯಂತೆ ಬಿಡು ಅಂತ ಹೇಳಿದ್ರು. ಇದು ಬೇರೆ ಥರ ಮಾಡಿ ತೋರಿಸಿದ್ರು. ಈ ಥರ ನಾನು ಬೇರೆ ಥರ ಮಾಡ್ತೀನಿ, ಇದು ಬೇರೆ ಥರ ಮಾಡಿ ತೋರಿಸಿದ್ರು. ಸರಿ ಇದು ಒಂದ್ಸಲಿ ಮಾಡಿ ನೋಡೋಣ ಇರು ಅಂಥೇಳಿ ಮಾಡಿ ನೋಡಿದೆ. ಚೆನ್ನಾಗಾಗಿದೆ. ನಾನು ಸ್ವಲ್ಪ ಮಿಸ್ಟ್ ಮಾಡ್ಕೊಂಡಿದ್ದೀನಿ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಮೆತ್ತಗಾಗಿದೆ ಅಷ್ಟೇ, ಅಂದರೆ ಗಟ್ಟಿಯಾಗಿಲ್ಲ, ಒಂದು ಸ್ವಲ್ಪ ಮೆತ್ತಗಾಗಿದೆ. ಎಷ್ಟು ಮಾಡಿದ್ದೆ ಗೊತ್ತಾ? 5 ಮಾಡಿದೆ. 5 ಅಷ್ಟೇ ಮಾಡಿದ್ದೆ. 5ರಲ್ಲಿ 2 ದೇವ್ರಿಗಿಟ್ಟೆ. ನನ್ನ ಮಗಳು ಒಂದು ತಿಂದ್ಲು, ಒಂದು ಸ್ನ್ಯಾಕ್ಸ್ ತಗೊಂಡೋದ್ಲು, ಒಂದು ನನ್ನ ಹಸ್ಬೆಂಡ್ ತಿಂದರು, ಒಂದು ನನಗಿಟ್ಟವ್ರು ಅಷ್ಟೇ. 2 ದೇವ್ರದಲ್ಲಿದೆ, ಬಂದು ತಿಂತೀನಿ ಅಂತ ಹೇಳವಳೆ. ಹಾಗಾಗಿ ಅದು ಅವಳಿಗೆ ಅಂತ ಇಟ್ಟಿದ್ದೀನಿ ಅಷ್ಟೇ. ಇವತ್ತಿನ ಸ್ವೀಟು ಆಯಿತು, ಪೂಜೆನೂ ಎಲ್ಲ ಮಾಡಿದ್ದಾಯಿತು. ಸಿಂಪಲ್ಲಾಗಿ ಮಾಮೂಲಿ ಎಲ್ಲ ಪೂಜೆನೂ ಎಲ್ಲ ಆಯಿತು. ಇವತ್ತೇ ನನಗೆ ಕೆಲಸ ಇಲ್ಲ. ನನಗೆ ಮಂಗಳವಾರ ಮನೆ ಕ್ಲೀನ್ ಮಾಡಬಾರ್ದು, ಅಂದರೆ ನಾನೇನು ಏನಪ್ಪ ವಿಂಡೋಸ್ ಎಲ್ಲ, ಕಿಚನ್ ವಿಂಡೋ ಕ್ಲೀನ್ ಮಾಡೋಣ, ಸೆಲ್ಫ್ ಎಲ್ಲ ಒರೆಸ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಹಾಗಾಗಿ ಇವತ್ತು ರಜಾ ತೊಗೊಂಡಿದ್ದೆ. ಇವತ್ತು ಕೆಲಸ ಏನೂ ಇದಕ್ಕಿಲ್ಲ ನನಗೆ. ಸರಿ ಕೆಲಸ ಏನೂ ಇಲ್ಲ ಅಂತೇಳಿ ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ಮಂಗಳವಾರ ಅಂತ ಸೋಮವಾರ ಅಂದ್ಕೊಂಡ್ಬಿಟ್ಟಿದ್ದೀನಿ, ರಜಾ ತೊಗೊಂಡಿದ್ದೀನಿ. ಇವತ್ತು ಒಂದೇ ದಿವಸ ಇರೋದು ನನಗೆ, ನಾಳೆ ಕೆಲಸ ಇರೋದ್ರಿಂದ ರಜಾ ಇದೆ ನನಗೆ ಇವತ್ತು. ಹಾಗಾಗಿ ಇಷ್ಟೋ ತನಕ ಸುಮ್ಮನೆ ಕೂತ್ಕೊಂಡಿದ್ದೆ, ಫೋನ್ ನೋಡಿಕೊಂಡು ಕೂತ್ಕೊಂಡಿದ್ದೆ. ನಾನು ಅಪರೂಪ ಫೋನ್ ನೋಡೋದು. ಭಾನುವಾರ ಆದರೆ ಅದು ಕೆಲಸ ಈ ಕೆಲಸ ಅಂದ್ಕೊಂಡು ಓದಿಸೋದು ಅದೆಲ್ಲ ಇರುತ್ತೆ. ರಾತ್ರಿ ಒಂದು ಸ್ವಲ್ಪ ಹೊತ್ತು ನೋಡ್ತೀನಿ, ನಿದ್ದೆ ಬಂದುಬಿಡುತ್ತೆ. ಬೆಳಿಗ್ಗೆಯಿಂದ ಕೆಲಸ ಮಾಡಿರ್ತೀನಿ ಅಂಥೇಳಿ ಮಲ್ಕೊಂಡ್ಬಿಡ್ತೀನಿ, ಫೋನೇ ನೋಡೋದಿಲ್ಲ. ಜಸ್ಟ್ ಚೆಕ್ ಮಾಡ್ತೀನಿ, ವಾಟ್ಸಪ್ಪು ಫೇಸ್ಬುಕ್ಕು ಎಲ್ಲ ಚೆಕ್ ಮಾಡಿ ಇಟ್ಬಿಡ್ತೀನಿ. ಇಂಟ್ರೆಸ್ಟ್ ಕೊಟ್ಟು ನೋಡೋದಿಲ್ಲ. ಅದು ಶಾರ್ಟ್ಸ್ ಎಲ್ಲ ಇರ್ತಾವಲ್ವ, ಅದೆಲ್ಲ ನೋಡೋದಿಲ್ಲ ಜಾಸ್ತಿ. ಅಪರೂಪಕ್ಕೆ ಯಾವಾಗಾದರೂ ಒಂದು ಸ್ವಲ್ಪ ಫ್ರೀ ಆಗಿದ್ದಾಗ, ಕರೆಂಟ್ ಹೊಟ್ಟೋದಾಗ ಅವಾಗೆಲ್ಲ ನೋಡ್ತಾ ಇರ್ತೀನಿ ಅಷ್ಟೇ. ಹಾಗಾಗಿ ಇವತ್ತು ಅಂದರೆ ಧೂಳೇನೋ ಹೊಡಿಯೋದಲ್ಲ, ಅದಕ್ಕೆ ಕಿಟಕಿ ಒರೆಸ್ಕೊಳ್ಳೋಣ, ಮೇಲೆ ಸೆಲ್ಫ್ ಇದೆ ಅಲ್ವಾ ಅಲ್ಲೆಲ್ಲ ಒರೆಸ್ಕೊಳ್ಳೋಣ. ಆಮೇಲೆ ಫ್ರಿಜ್ ಕ್ಲೀನ್ ಮಾಡ್ಕೊಳ್ಳೋಣ, ಫಿಶ್ ಟ್ಯಾಂಕ್ ಇದೆ ಅಲ್ವಾ ಅದು ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ದೇವ್ರ ಮೇಲೆ ಭಾರ ಇಟ್ಬಿಟ್ಟು ಮಾಡ್ಕೊತೀನಿ. ಅವತ್ತು ಅಷ್ಟು ಮಂಗಳವಾರ ಶುಕ್ರವಾರ ಮಾಡೋದಿಲ್ಲ. ಏನು ಮಾಡೋಣ, ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಸ್ಯಾನ್ಕ್ಷನ್ ಮಾಡೋಕ್ಕಾಗಲ್ಲ,
ಕೆಲಸನೂ ಮಾಡೋಕ್ಕಾಗಲ್ಲ ಸರಿ ಅಂಥೇಳಿ ಇವಾಗ ಮಾಡೋಣ ಅಂದ್ಕೊಂಡು ಇಷ್ಟು ತನಕ ಟೈಮ್ ವೇಸ್ಟ್ ಮಾಡಿ ತಿಂಡಿ ತಿಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮಲಿಕೊಂಡು ಮೊಬೈಲ್ ನೋಡಿ ಎಷ್ಟೊಂದು ದಿನ ಆಯಿತು, ಎಷ್ಟೊಂದು ತಿಂಗಳಾಯಿತು ನಾನು ಆ ಥರ ಇದ್ದು. ಹಾಗಾಗಿ ಇವತ್ತು 8:30ದಿಂದ ನನ್ನ ಮಗಳು ಹೋಗಿರೋದು 8:30ದಿಂದ ಇಷ್ಟು ತನಕ ನಾನು ಆರಾಮಾಗಿ ಕೂತ್ಕೊಂಡಿದ್ದೆ. ಇವಾಗ ಬಂದಿದ್ದೀನಿ, ಹಂಗೇನೆ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಮಾಡಿದ್ದೀನಿ. ಇವತ್ತಿನ ನನ್ನ ಬೆಳಿಗ್ಗೆನ ಲೈಫ್ ಅಪ್ಡೇಟ್ ಇಷ್ಟ ಆಗಿತ್ತು. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇನೇನು ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪೂರ್ತಿ ವಾಚಿಂಗ್ ಮಾಡಿ. ನೀವು ನನ್ನ ವ್ಲಾಗ್ ನೋಡಿದ್ರೆ ಪ್ಲೀಸ್ ನನಗೆ ಏನಾದರೂ ಮಿಸ್ಟೇಕ್ ಆಗ್ತಾಯಿದ್ರೆ ನನಗೆ ಕಮೆಂಟ್ ಮಾಡಿ ಹೇಳಿ, ನಾನು ಅದು ಕರೆಕ್ಷನ್ ಮಾಡ್ಕೋತೀನಿ, ಸರಿನಾ? ಬನ್ನಿ ಇವತ್ತು ಮಾತಾಡ್ಕೊಂಡು ಕೂತ್ಕೊಂಡ್ರೆ ಅವಾಗಲೇ ಆಗೋಯ್ತು 5 ನಿಮಿಷ. ಸರಿ ಬನ್ನಿ ಬೇಗ ಕಿಚನ್ ಎಲ್ಲ ಕ್ಲೀನ್ ಮಾಡ್ತೀನಿ. ಆಗಿದ್ದಷ್ಟು ಕ್ಲಿಪ್ಪಿಂಗ್ಸು ಶೇರ್ ಮಾಡ್ತೀನಿ. ನನ್ನ ಮಗಳು ಇಲ್ಲ, ಎಲ್ಲರೂ ಹೋಗಿದ್ದಾರೆ, ನಾನು ಒಬ್ಬಳೇ ಇರೋದ್ರಿಂದ ಆಲ್ಮೋಸ್ಟ್ ಆಗಿದ್ದಷ್ಟು ಕ್ಲಿಪ್ಪಿಂಗ್ಸು ಶೇರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಷ್ಟು ಡೀಪಾಗಿ ಏನು ಕ್ಲೀನ್ ಮಾಡೋದೆಲ್ಲ ತೋರಿಸೋದಿಲ್ಲ, ಸುಮ್ಮನೆ ಸ್ವಲ್ಪ ಕ್ಲೀನ್ ಮಾಡೋದು ತೋರಿಸ್ತಾ ಇರ್ತೀನಿ, ಸರಿನಾ? ಬನ್ನಿ ವಾಕ್ ಸ್ಟಾರ್ಟ್ ಮಾಡೋಣ. ನೀವೆಲ್ಲ ಏನೇನು ತಿಂಡಿ ಮಾಡಿದ್ದೀರಾ ಅಂತೇಳೇನು ಕಮೆಂಟ್ ಮಾಡಿ. ನಿಮ್ದೆಲ್ಲ ತಿಂಡಿ ಆಯಿತಾ? ಮಳೆ ಬರ್ತಾ ಇದೆನಾ ಇಲ್ಲಿ ಬೆಂಗಳೂರಲ್ಲಿ ಅಂತೂ ತುಂಬ ಮಳೆ ಬರ್ತಾ ಇದೆ. ಈ ಬೆಳಿಗ್ಗೆಯಿಂದ ಇದಕ್ಕೆಲ್ಲ ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕಿದ್ದೆ ನಿನ್ನೆ ಸಂಜೆ. ಅದೇ ಕೆಲಸ ಆಯಿತು ಅಂಥೇಳಿ ರಾತ್ರಿ ವಾಶ್ ಮಾಡಿ 10:30ಗೆ ಹೋಗಿ ಒಣಗಾಕ್ಬಿಟ್ಟು ಬಂದೆ. ಮಳೆ ಬರ್ತಾ ಇದೆ, ರಾತ್ರಿನೂ ಮಳೆ ಬಂದು ಹೋಗಿದೆ. ಇವಾಗ್ಲೂ ಫುಲ್ಲು ಕ್ಲೌಡಿ, ಫುಲ್ಲು ಕತ್ಲಾಗ್ಬಿಟ್ಟಿದೆ. ಮಳೆ ಬರುತ್ತೆ, ಏನು ಮಾಡೋದಂತ ಗೊತ್ತಿಲ್ಲ. ಮಳೆ ಬಂದರೆ ಹೋಗಿ ಎತ್ಕೊಂಬಂದ್ಬಿಟ್ಟು ಮತ್ತೆ ಮಿಷನ್ಗೆ ಹಾಕಿ ಫುಲ್ಲು ಡ್ರೈ ಮಾಡಿ ಒಣಗಾಕ್ತೀನಿ. ಬಟ್ಟೆ ಸ್ಟ್ಯಾಂಡ್ ಎತ್ಬಿಟ್ಟು ಆಮೇಲೆಗಳೇನೆ ನೆನೆ ಒಣಗಾಕ್ಬಿಡ್ತೀನಿ. ಫ್ಯಾನ್ ಹಾಕ್ಬಿಟ್ಟು ರೂಮಲ್ಲಿ ಬಟ್ಟೆ ಸ್ಟ್ಯಾಂಡ್ ಮೇಲೆ ಬಟ್ಟೆ ಎಲ್ಲ ಹಾಕಿ ಫ್ಯಾನ್ ಹಾಕಿ ಒಣಗಾಕ್ಬಿಡ್ತೀನಿ. ಬಿಸಿಲು ಬಂದರೆ ಒಣಗಿಕೊಳ್ಳಿ, ಅಷ್ಟೇ ಅಲ್ವಾ? ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇದು ಇವತ್ತಿನ ಒಂದು ಸಿಂಪಲ್ ಆದ ರಂಗೋಲಿ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ಆಲ್ಮೋಸ್ಟು ಸ್ಟವ್ ಎಲ್ಲ ಡೀಪಾಗೆ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ತಿಂಡಿ ತಿಂದಿರೋದು ಒಂದು ಸ್ವಲ್ಪ ಪಾತ್ರೆ ಇತ್ತು, ಅದು ವಾಶ್ ಮಾಡಿದ್ದೀನಿ. ಅದು ಎಲ್ಲ ಎತ್ತಿ ಇಟ್ಬಿಟ್ಟು ಬರ್ನರ್ ಎಲ್ಲ ವಾಶ್ ಮಾಡಿ ಹೊರಗಡೆ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ಎತ್ಕೊಂಬರ್ಬೇಕು. ಈಗ ಸ್ವಲ್ಪ ಫುಲ್ಲು ಸ್ಪ್ರೇ ಮಾಡ್ಕೊಂಡು ಫುಲ್ಲು ಒರೆಸ್ಕೊಂಡಿದ್ದೀನಿ. ಡೈಲಿ ಒರೆಸ್ತಾ ಇರ್ತೀನಿ, ಹಂಗೂ ಇವತ್ತು ಒರೆಸ್ಕೊಂಡಿದ್ದೀನಿ. ಎಲ್ಲ ಫುಲ್ಲು ಬರ್ನಲ್ಲೆಲ್ಲ ತೆಗ್ದು ಫುಲ್ಲು ಡೀಪಾಗಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇವಾಗ ಮುಂದೆ ಕೆಲಸ ಮಾಡ್ಕೊಳ್ಳೋಣ. ಇರುವಂತಹ ಪಾತ್ರೆಗಳೆಲ್ಲ ಒರೆಸಿ ದಬ್ಬಾಕ್ಬಿಟ್ಟಿದ್ದೀನಿ. ಇವಾಗ ಬನ್ನಿ ಇವಾಗ ಬೇಗ ವಿಂಡೋಸು ಕ್ಲೀನ್ ಮಾಡೋಣ, ಹತ್ಬಿಡೋಣ. ಬೇಗ ಕ್ಲೀನ್ ಮಾಡಿಕೊಂಡು ಆಮೇಲೆ ಮತ್ತೆ ನೋಡೋಣ. ಏನೋ ಆಲ್ಮೋಸ್ಟ್ ಏನೋ ಗಲೀಜು ಆಗಿಲ್ಲ ಅಂದ್ಕೊಂಡಿದ್ದೀನಿ. ಏನೂ ಗಲೀಜು ಆಗಿಲ್ಲ, ಧೂಳು ಏನೂ ಆಗಿಲ್ಲ, ಎಣ್ಣೆ ಜಿಡ್ಡು ಏನೂ ಇಲ್ಲ. ಎಲ್ಲ ಒರೆಸ್ತಾ ಇರ್ತೀನಿ. ಈ ಹಬ್ಬ ಇದೆ ಅಂಥೇಳಿ ನಾನು ಎಷ್ಟು ಸಲ ಒರೆಸಿದ್ದೀನಿ ಗೊತ್ತಾ? 4-5 ಸಲ ಒರೆಸಿದ್ದೀನಿ. ಏನೋ ಇದೆ ಅಂತೇಳಿ ನೋಡಿದೆ, 4-5 ಸಲ ಒರೆಸ್ತಾ ಇರ್ತೀನಿ. ಒಂದು 15 ಡೇಸ್ಗೆ ಒಂದು ಸಲ ಒರೆಸ್ತಾ ಇರ್ತೀನಿ. ಹಾಗಾಗಿ ಇವಾಗ ಏನೂ ಅಷ್ಟೊಂದು ಏನು ಗಲೀಜಾಗಿಲ್ಲ, ಕ್ಲೀನಾಗೇ ಇದೆ. ಬನ್ನಿ ಇವಾಗ ಒರೆಸ್ಕೊಳ್ಳೋಣ. ಗಲೀಜಾಗಿದ್ದಾವೆ ಏನೋ ಅಂತೇಳಿ ನೋಡ್ತಾ ಇದ್ದೆ, ಗಲೀಜೇನಾಗಿಲ್ಲ. ಬನ್ನಿ ಇವಾಗ ಬೇಗ ಒರೆಸ್ಕೊಂಡು ಬಿಡೋಣ. ಫ್ರೆಂಡ್ಸ್, ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಲ್ವಾ? ಹಾಗಾಗಿ ನಾನು ನಿಮ್ಮ ಜೊತೆ ಒಂದು ವಿಷಯ ಮಾತಾಡಿಕೊಂಡು ಕ್ಲೀನ್ ಮಾಡ್ತೀನಿ. ನಾನು ಆಲ್ಮೋಸ್ಟ್ ಏನು ಮಾಡ್ತೀನಿ ಗೊತ್ತಾ? ಕ್ಲೀನ್ ಮಾಡೋವಾಗ ಒಂದು ಸಾಂಗ್ ಹಾಕ್ಕೊಂಡು ಕ್ಲೀನ್ ಮಾಡ್ತಾ ಇರ್ತೀನಿ. ಇಲ್ಲಾಂದರೆ ಇನ್ನೊಂದು ನನ್ನ ಫ್ರೆಂಡ್ ಸರ್ಕಲ್ ಅಲ್ಲಿವ್ರಿಗೂ ನನಗೆ ಸ್ಟ್ರೆಸ್ ಆಗಿದ್ದವರು, ನಂಗೆ ನಂಬೋರಿಗೆ ನಾನು ಫೋನ್ ಮಾಡಿಕೊಂಡು ಕ್ಲೀನ್ ಮಾಡ್ತಾ ಇರ್ತೀನಿ. ಇವತ್ತು ನಾನು ಸಾಂಗ್ ಹಾಕಿದ್ದೀನಿ, ಸಾಂಗ್ ಹಾಕ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗಾಗಿ ಅಂದರೆ ಮಾತಾಡುವಾಗ ಸಾಂಗ್ ಎಲ್ಲ ಕಟ್ ಮಾಡ್ತೀನಿ. ಈ ಟೈಮಲ್ಲಿ ನಾನು ಇವಾಗ ವಾಯ್ಸ್ ಓವರ್ ಕೊಡ್ತೀನಿ ಅಂತ ನನಗೆ ಗೊತ್ತಿರುತ್ತಲ್ವ, ಆ ಟೈಮಲ್ಲಿ ನಾನು ಸಾಂಗ್ ಜೋರಾಗಿ ಹಾಕ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಯಾವತ್ತೂ ಅಷ್ಟೇ, ನನಗೆ ಕೆಲಸ ಇದ್ದಾಗಲೂ ನಾನು ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಇದು ಇವಾಗ ಸ್ವಲ್ಪ ಒರೆಸಿದ್ದೀನಿ ಒದ್ದೆದಲ್ಲಿ, ಏನು ಅಷ್ಟೊಂದು ಗಲೀಜೇನಾಗಿಲ್ಲ. ಇವಾಗ ಗ್ಲಾಸ್ ಒರೆಸ್ಬೇಕು. ಇದು ಗ್ಲಾಸ್ ಒರೆಸೋದು ತುಂಬ ಸರ್ಕಸ್ ಆಗುತ್ತೆ. ಹಾಗಾಗಿ ಪೂರ್ತಿ ಒರೆಸ್ಬಿಟ್ಟು ಆಮೇಲಿಂದ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಏನು ತುಂಬ ಶೇರ್ ಮಾಡೋದಿಲ್ಲ, ಸುಮ್ಮನೆ ಏನಕ್ಕೆ ಅಷ್ಟೊಂದು, ಅದಕ್ಕೆ ಇದೆ ಫುಲ್ ಲೆಂತಿ ಆಗುತ್ತೆ ಬ್ಲಾಗು. ಹಾಗಾಗಿ ಬೇಡ ಅಂದ್ಕೊಂಡು ಇವಾಗ
ಫುಲ್ ಎಲ್ಲ ಗ್ಲಾಸ್ ಎಲ್ಲ ಒರೆಸ್ಬಿಟ್ಟು ಆಮೇಲೆ ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ಇವಾಗೇನು ಮತ್ತೆ ಏನು ಮಾಡೋದಿಲ್ಲ, ಒರೆಸ್ಬೇಕಲ್ವಾ. ಇದು ಒರೆಸ್ತೀನಿ, ಒರೆಸ್ಬಿಟ್ಟು ಮತ್ತೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಸರಿನಾ ಫ್ರೆಂಡ್ಸ್? ಆಲ್ಮೋಸ್ಟ್ ಎಲ್ಲ ಒರೆಸ್ಬಿಟ್ಟು ಎಲ್ಲ ಆಯಿತು. ಇವಾಗ ಎಲ್ಲ ಒರೆಸೋದ್ನಲ್ವ, ಇವಾಗ ಎರಿ ಕೆಳಗಡೆ ಇಳಿತೀನಿ. ಫುಲ್ ಎಲ್ಲ ಒರೆಸ್ಬಿಟ್ಟು ಇದಕ್ಕೆ ಫುಲ್ಲು ಎಲ್ಲ ಒರೆಸಿದ್ದೀನಿ. ನ್ಯೂಸ್ ಪೇಪರು, ಟಿಶ್ಯೂ ಪೇಪರಲ್ಲೆಲ್ಲ ಫುಲ್ಲು, ಅಂದರೆ ಅದು ಗ್ಲಾಸ್ ಇರೋದ್ರಿಂದ ನಾವು ಪೇಪರಲ್ಲಿ ಒರೆಸ್ಬೇಕು. ಟಿಶ್ಯೂ ಪೇಪರಲ್ಲಿ ಎಷ್ಟಂತೆ ಒರೆಸೋಣ, ತುಂಬಾ ಅಂದರೆ ತುಂಬ ಒದ್ದೆ ಆಗಿತ್ತಲ್ವ, ಒದ್ದೆದಲ್ಲಿ ಬರ್ಸಿದೆ, ಅದಕ್ಕೇನೆ ಆಗೋದಿಲ್ಲ ಅಂಥೇಳಿ ಮತ್ತೆ ನ್ಯೂಸ್ ಪೇಪರಲ್ಲೂ ಒರೆಸಿ ಆಮೇಲೆ ಟಿಶ್ಯೂ ಪೇಪರಲ್ಲಿ ಒರೆಸಿದ್ದೀನಿ. ಆಮೇಲೆ ಏನು ಹೇಳಬೇಕು ಅಂತ ಇದೆ, ಪ್ಲ್ಯಾಂಟ್ಗಳು ಚಿಕ್ಕ ಚಿಕ್ಕದಲ್ಲೆಲ್ಲ ಪ್ಲ್ಯಾಂಟ್ಗಳು ಇಟ್ಟಿದ್ದೀನಲ್ಲ, ಅದು ಸೋಪ್ ಹಾಕಿ ಇಲ್ಲೇ ಎಲ್ಲ ತೊಳ್ಕೊಂಡ್ಬಿಟ್ಟೆ. ಸೋಪ್ ಹಾಕಿ ಎಲ್ಲ ತೊಳ್ಕೊಂಡ್ಬಿಟ್ಟೆ ಇಲ್ಲೇ. ಆಮೇಲೆ ಇವಾಗ ಹ್ಯಾಂಡ್ ವಾಶ್ ಲಿಕ್ವಿಡ್ ಒಂದು ಹಾಕಬೇಕು ಅಷ್ಟೇ, ಯಾಕಂದರೆ ಮತ್ತೆ ಮರ್ತೋಗ್ಬಿಡ್ತೀನಿ, ಅದಕ್ಕೇ ಅದೊಂದು ಫಿಲ್ ಮಾಡಬೇಕು. ಹಾಗೆ ಇಲ್ಲಿ ಇದೆ ಅಲ್ವಾ, ಇದು ಒಂದು ಸ್ವಲ್ಪ ಮೇಲೆ ಹತ್ತಿ ಸ್ಕ್ರಬ್ ಮಾಡಿ ಆಮೇಲೆ ಬಟ್ಟೆದೆಲ್ಲ ಕ್ಲೀನ್ ನಮಗೆ ಒರೆಸ್ಕೊಂಬಂದ್ಬಿಟ್ರೆ ಆಗೋಯ್ತು. ಇಷ್ಟು ಮಾಡೋ ತನಕ 12 ಗಂಟೆ ಆಗಿದೆ ಟೈಮ್. ಇವಾಗ ಏನು ಗೊತ್ತಾ ಫ್ರೆಂಡ್ಸ್, ಅದು ಕಂಬಿ ಇದೆಲ್ಲ ಅಲ್ಲಿ ಕೈ ಹಾಕಿ ಹಿಂದೆಯಿಂದ ಒರೆಸ್ಬೇಕಲ್ವ, ಸಖತ್ತು ಉರಿತದೆ, ಕೈಯೆಲ್ಲ ಉರಿತಾ ಇದೆ, ಸಖತ್ತು ಉರಿತಾ ಇದೆ, ಏನಕ್ಕೋ ಗೊತ್ತಿಲ್ಲ. ಅದು ಹಿಂಗೆ ಹಾಕಿ ಹಿಂಗೆ ಉಜ್ಜುತ್ತೀನಲ್ವಾ, ಪರ್ಚ್ಕೊಂಡಂಗಾಗಿ ಉರಿತದಲ್ವ, ಆ ಥರ ಉರಿತಾ ಇದೆ. ಸರಿ, ಪರವಾಗಿಲ್ಲ, ಕೆಲಸ ಮಾಡಬೇಕಲ್ವ, ನಾವೇನೇ ಮಾಡಬೇಕು. ಹಾಗಾಗಿ ಬಿಸಿಲು ಬಂತು, ಇವಾಗ ಬಟ್ಟೆ ಹೆಂಗೋ ಹನಿಕೊಂಬಿಡುತ್ತೆ, ಬಟ್ಟೆ ಹಾಕಿದ್ದು ಸಾರ್ಥಕ ಆಯಿತು, ಬಟ್ಟೆ ಒಂದು ಹನಿಕೊಂಬಿಡುತ್ತೆ. ಇವಾಗ ಒಂದು 4 ದಿವಸ ಬಿಸಿಲಿದ್ರೆ ಸಾಕಪ್ಪ, ಯಾಕಂದರೆ ಎಲ್ಲರೂ ಹಾಸಿಗೆಲ್ಲ ತೊಳೆದು ಹಾಕ್ತಾರೆ, ಸ್ಕ್ರೀನ್ಸ್ ಎಲ್ಲ ವಾಶ್ ಮಾಡಬೇಕು, ಬೆಡ್ಶೀಟ್ಗಳೆಲ್ಲ ವಾಶ್ ಮಾಡ್ತಾರೆ. ಅದಕ್ಕೆ ಒಂದು 4 ದಿವಸ ಬಿಸಿಲು ಬಂದರೆ ಸಾಕಾಗುತ್ತೆ, ಪಾಪ ಎಲ್ಲ ತೊಳೆದು ಒಣಗಾಕ್ಬಿಡ್ತಾರೆ. ಇಲ್ಲಾಂದರೆ ಈ ಬಿಸಿಲಲ್ಲಿ ಒಣಕೊಂಡ್ರೆ ಚೆನ್ನಾಗಿರುತ್ತೆ. ಅದರಲ್ಲೂ ಬೆಡ್ಶೀಟ್ಸ್ ಎಲ್ಲ ಹಾಗೆ ಮಳೆಯಲ್ಲೆಲ್ಲ ನೆಂದೋಗಿ ಆಮೇಲೆ ಮತ್ತೆ ಇದಾಗ್ಬಿಟ್ರೆ ಸ್ಮೆಲ್ ಬಂದುಬಿಡುತ್ತೆ, ಅದು ಮತ್ತೆ ವೇಸ್ಟು, ಮತ್ತೆ ತೊಗೊಂಬಂದು ಮತ್ತೆ ವಾಶ್ ಮಾಡಬೇಕು, ಅದು ಇಲ್ಲಿ ಅಲ್ಲೇ ಡಬಲ್ ಕೆಲಸ ಆಗುತ್ತೆ. ಹಾಗಾಗಿ ಬಿಸಿಲು ಬಂದರೆ ಸಾಕಪ್ಪ. ಇವಾಗ ಬಿಸಿಲು ಬಂದಿದೆ, ಇವಾಗ ಸಂಜೆ ಮಟ್ಟ ಇದ್ಬಿಟ್ರೆ ಬಟ್ಟೆನೂ ಒಣಕೊಂಬಿಡುತ್ತೆ, ಎತ್ಕೊಂಬಂದುಬಿಡ್ತೇನೆ. ಹಿಂಗೆ ಬಿಸಿಲಿದ್ರೆ ನನ್ನ ಹತ್ರನೂ ಕೆಳಗಡೆ ಹಾಕೋದು ಕಾರ್ಪೆಟ್ ಇರುತ್ತಲ್ವ, ಸಾರಿ ಮ್ಯಾಟ್ ಇರುತ್ತಲ್ವ, ಅದು ಮ್ಯಾಟ್ ಇದೆ. ಅದೇನಕ್ಕೆ ಯೂಸ್ ಮಾಡಿದ್ದೆ, ನನ್ನ ಮಗಳು ಬರ್ತಡೆಗೆ ಯೂಸ್ ಮಾಡಿದ್ದು, ಅದು ಎತ್ತಿ ಹಂಗೆ ಇಟ್ಟಿದ್ದೀನಿ, ವಾಶ್ ಮಾಡಿಲ್ಲ. ಇವಾಗ ವಾಶ್ ಮಾಡಿ ಮತ್ತೆ ಒಣಗಾಕ್ಬಿಟ್ಟು, ಅವಾಗಿಂದ ಮಳೆ ಬರ್ತಾ ಇದ್ದು, ಬಿಸಿಲು ಇತ್ತು, ನಾನು ಮರೆತು ಹೋಗ್ಬಿಡ್ತಿದ್ದೆ. ಇವಾಗ ವಾಶ್ ಮಾಡಿ ಹಾಕಬೇಕು, ಯಾಕಂದರೆ ಮತ್ತೆ ನಾನು ಒಂದು ಮ್ಯಾಟು ಕೆಳಗಡೆ ಹಾಕಿರ್ತೀನಿ, ದೊಡ್ಡದಿದೆ, ಅದು ಹಬ್ಬಕ್ಕೆ ಹಾಕಿರ್ತೀನಿ. ಅದಕ್ಕೆ ಇವತ್ತು ನೆನೆ ಹಾಕ್ಬಿಟ್ಟು ಬಂದುಬಿಡ್ತೀನಿ. ಸಂಜೆ ನನಗೊಬ್ಬಳ ಹತ್ರ ಆಗಲ್ಲ, ಅದು ನನ್ನ ಹಸ್ಬೆಂಡು ವಾಶ್ ಮಾಡಬೇಕು. ಇಬ್ಬರು ರಾತ್ರಿ ತೊಳೆದಿಟ್ಬಿಟ್ರೆ ಸೊ ಎಲ್ಲ ನೀರು ಹೋಗುತ್ತೆ, ಹಾಕ್ಬಿಡ್ಬೋದು. ನಾಳೆ ಚೆನ್ನಾಗಿ ಬಿಸಿಲು ಬಂದರೆ ಒಣಕೊಂಡೇ ಬಿಡುತ್ತೆ. ಈ ಬಿಸಿಲು ಇವತ್ತು ಬಂದಿದೆ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿಲಿ, ಎಷ್ಟು ಬಿಸಿಲು ಬಂದಿದೆ. ಈ ಥರ ಬಿಸಿಲು ಒಂದು 4 ಅವರ್ ಆಗಿಬಿಟ್ರೆ ಅದು ದಪ್ಪ ಮ್ಯಾಟು ಒಣಕೊಂಡು ಬಂದುಬಿಡುತ್ತೆ ಅಷ್ಟೇ. ಹಾಗಾಗಿ ನೋಡ್ತೀನಿ, ನೆನೆ ಹಾಕ್ಬಿಡು ಅಂತ ಹೇಳೋರೆ ನನ್ನ ಹಸ್ಬೆಂಡು. ಮಳೆ ಬಂದ್ರೇನೋ ಪರವಾಗಿಲ್ಲ, ನೆನೆ ಹಾಕು, ಒಂದು 2 ಡೇಸ್ ಒಣಕೊಡ್ತಿರುತ್ತೆ ಅಂತ ಹೇಳೋರೆ. ಯೂಸ್ ಮಾಡಲ್ಲ, ಹಬ್ಬಕ್ಕೆ ಬೇಕಾಗಿರೋ ಅಷ್ಟು ತನಕ ಒಣಕೊಂಡ್ಬಿಟ್ರೆ ಸಾಕು. ಬನ್ನಿ ಇವಾಗ ಇಲ್ಲೊಂದೆಲ್ಲ ಒರೆಸ್ಬಿಡೋಣ. ಒರೆಸ್ಬಿಟ್ಟು ಫುಲ್ ಕಿಚನ್ ಎಲ್ಲ ಫುಲ್ ಕ್ಲೀನ್ ಆದಂಗೆ ನೋಡೋಣ. ಇನ್ನೇನೇನು ಮಾಡಬೇಕು ಅಂತ ಗೊತ್ತಿಲ್ಲ. ಬನ್ನಿ ಇವಾಗ ಬೇಗ ಒರೆಸ್ಕೊಡೋಣ. ಫ್ರೆಂಡ್ಸ್, ಏನು ಗೊತ್ತಾ, ಇದೆಲ್ಲ ಕೆಲಸ ಮಾಡಿ ಸುಸ್ತಾಗಿತ್ತು ಅಂದರೆ ಒಂಥರ ನಿದ್ದೆ ಬರೋಂಗೆ ಆಗ್ಬಿಟ್ಟಿತ್ತು ನನಗೆ. ಕೆಲಸ ಮಾಡ್ತಾ ಇರ್ತೀನಿ, ಕೆಲಸ ಮಾಡಬೇಕು ಅಂದರೆ ನನಗೆ ಒಬ್ಬೊಬ್ಳಿಗೆ ಇದ್ದು ರೂಢಿ ಆಗಿಬಿಟ್ಟೈತಲ್ವ. ನನಗೊಬ್ಳಿಗೆ ಇದ್ದರೆ ನನಗೆ ಬೇಗ ಎಷ್ಟು ಕೆಲಸ ಆಗುತ್ತೆ ಗೊತ್ತಾ. ಇವಾಗ ಇದ್ದೇ ನನ್ನ ಕೆಲಸ, ನನ್ನ ಮಗಳಿದ್ದಿದ್ರೆ ನನಗೆ ತುಂಬಾ ಲೇಟಾಗಿ ಹೋಗೋದು. ಅವ್ರ ಜೊತೆ ನನಗೆ ಟೈಮ್ ಮಾತಾಡ್ತಾ ಇರ್ತಾಳೆ, ಕರೀತಿರ್ತಾಳೆ. ನನಗೆ ಒಬ್ಬಳೇ ಇದ್ಬಿಟ್ರೆ ಫುಲ್
ಎಲ್ಲ ಕೆಲಸ ಆಗುತ್ತೆ ನೋಡಿ. ಇವತ್ತು ಎಷ್ಟು ಕೆಲಸ ಮಾಡಿದ್ದೀನಿ ನಾನು. ಇದೆಲ್ಲ ಮೇಲೆಲ್ಲ ಹತ್ತಿ ಕ್ಲೀನ್ ಮಾಡೋದೇ ಒಂದು ಸ್ವಲ್ಪ ನನಗೆ ದೊಡ್ಡ ರಿಸ್ಕ್ ಆಗಿಬಿಟ್ಟಿತ್ತು. ಲಾಸ್ಟಲ್ಲಿ ನಾನು ಕ್ಲೀನ್ ಮಾಡೋವಾಗ ಮೇಲೆ ಹಿಂಗೆ ಹತ್ಬಿಟ್ಟು ಕ್ಲೀನ್ ಮಾಡೋವಾಗ ಇಳಿಯೋಕ್ಕೆ ಹೋಗ್ಬಿಟ್ಟು ಬಿದ್ದುಬಿಟ್ಟು ಕೈ ನೋವು ಮಾಡ್ಕೊಂಬಿಟ್ಟಿದ್ದೆ. ಅದು ವೀಡಿಯೋಸಲ್ಲಿ ಶೇರ್ ಮಾಡಿದ್ದೀನಿ ಏನೋ ಗೊತ್ತಿಲ್ಲ ನನಗೆ. ಯುಗಾದಿ ಹಬ್ಬಕ್ಕೆ ಕ್ಲೀನ್ ಮಾಡೋವಾಗ ಅವಾಗ ಬಿದ್ದುಬಿಟ್ಟು, ಅದೇ ಯುಗಾದಿ ಹಬ್ಬ ಆದಮೇಲೆ ಇನ್ನೊಂದ್ಸಲ ಕ್ಲೀನ್ ಮಾಡಿದ್ದೆ ಅವತ್ತೋ ಏನೋ ಗೊತ್ತಿಲ್ಲ. ಒಟ್ಟಾರೆ ಬಿದ್ದು ಕೈ ನೋವು ಮಾಡ್ಕೊಂಡಿದ್ದೆ. ಅಂದರೆ ಮೂಳೆಗೇನೋ ಹತ್ತಿಲ್ಕಿಲ್ಲ, ಜಸ್ಟು ಸ್ಕ್ರ್ಯಾಚಸ್ ಆಗಿತ್ತು. ಅಂದರೆ ಕೆಳಗಡೆ ಏನೋ ಬಿದ್ದಿತ್ತು, ಆವಾಗ ಸ್ವಲ್ಪ ಸ್ಕ್ರ್ಯಾಚ್ ಆಗಿತ್ತು, ಕೈ ನೋವಾಗಿತ್ತು, ತುಂಬಾ ನೋವಾಗಿತ್ತು ಫ್ರೆಂಡ್ಸ್. ಅದಕ್ಕೆ ಇವಾಗ ಮನೆಯೆಲ್ಲ ಒರೆಸಿದ್ದೀನಲ್ವ, ನೀರೇನು ಬಿದ್ದಿಲ್ಲ. ಜಾರುತ್ತೆ ಬೇರೆ, ಟೈಲ್ಸ್ ಬೇರೆ ಇದ್ದಿದ್ದರಿಂದ ಜಾರುತ್ತೆ ಅಲ್ವಾ, ಅದಕ್ಕೆ ನೋವಾಗಿತ್ತು. ಈ ಸಲ ಹುಷಾರಾಗಿ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಒರೆಸಿ ಎಲ್ಲ ಫುಲ್ಲು ಒರೆಸ್ದೆ. ಒಂದು ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ ತಗೊಂಡು ಶೇರ್ ಮಾಡಿದ್ದೀನಿ. ತುಂಬ ಏನೋ ಕ್ಲಿಪ್ಪಿಂಗ್ಸ್ ತಗೊಂಡಿಲ್ಲ. ಇನ್ನು ಫ್ರಿಜ್ ಮೇಲಿಂದು ಇದೆ ಅಲ್ವಾ, ಈ ಗೊಂಬೆ ಅದೆಲ್ಲ ವಾಶ್ ಮಾಡಬೇಕು, ಕವರೆಲ್ಲ ವಾಶ್ ಮಾಡಬೇಕು. ಇವತ್ತೇನು ವಾಶ್ ಮಾಡೋದಿಲ್ಲ, ನಾಳೆ ವಾಶ್ ಮಾಡೋಣ ಅಂದ್ಕೊಂಡಿದ್ದೀನಿ. ಎಲ್ಲ ಗೊಂಬೆ ಒಂದೇ ಸಲ ವಾಶ್ ಮಾಡ್ತೀನಿ. ಬಿಸಿಲು ಬರಬೇಕು, ಅದಕ್ಕೆ ಹಂಗೆ ಮನಿಕೊಳ್ಳಲ್ಲ ಅದು. ಹಾಗಾಗಿ ಎಲ್ಲ ಗೊಂಬೆ ಎಲ್ಲ ಒಂದೇ ಸಲ ವಾಶ್ ಮಾಡ್ತೀನಿ. ಇನ್ನು ಚೆನ್ನಾಗೇ ಕಾಣೋದಿಲ್ಲ, ವೀಡಿಯೋಸು ಚೆನ್ನಾಗಿ ಬರ್ತಾ ಇಲ್ಲ ಹೋಗಿ, ಅದಕ್ಕೆ ಹಿಂಗೇನೆ ಸರಿ ಹೋಗುತ್ತೆ. ಇದು ಬರ್ನಲ್ಲು, ಸ್ಟವ್ ಬರ್ನಲ್ಲೆಲ್ಲ ವಾಶ್ ಮಾಡಿದೆ, ಎಲ್ಲ ಫುಲ್ಲು ವಾಶ್ ಮಾಡಿ ಎಲ್ಲ ಇಟ್ಟಿದೆ. ನಂದು ಸ್ಟವ್ವು ಬ್ಲ್ಯಾಕ್ ಕಲರ್ ಇರೋದ್ರಿಂದ ನನ್ನ ಬರ್ನಲ್ಲಿ ಇದೇ ಕಲರ್ ಇರೋದು, ಬ್ಲ್ಯಾಕೇ ಇರೋದು. ಹೊಸ ತಂದಾಗಿಂದನೂ ಬ್ಲ್ಯಾಕೇ ಇರೋದು. ಹಾಗಾಗಿ ಅಂದರೆ ನಾನು ತೋರಿಸ್ತೀನಿ ಇಲ್ಲಿ, ಉಜ್ಜಿದ್ರೇನು ಏನೂ ಬರೋದಿಲ್ಲ, ಬ್ಲ್ಯಾಕೇ ಇರೋದು. ನಂದು ಹೊಸ ತಂದಾಗಿಂದನೂ ಬ್ಲ್ಯಾಕೇ ಇರೋದು, ಅದಕ್ಕೆ ಇದೇ ಕಲರ್ ಇದೆ. ತೊಳಿತಾ ಇರ್ತೀನಿ, ತುಂಬ ತೊಳಿತಾ ಇರ್ತೀನಿ. ಹಾಗಾಗಿ ಇವಾಗ ಎತ್ಕೊಂಬಂದ್ಬಿಟ್ಟು ಒಂದು ಸ್ವಲ್ಪ ಡ್ರೈ ಆಗಿತ್ತು, ಹಾಗಾಗಿ ಎತ್ಕೊಂಬಂದಿದ್ದೀನಿ. ಹಾಕಿದ ಅದಕ್ಕೆ ಇದು ಹಾಕ್ಬಿಟ್ಟೆ. ಇನ್ನೇನು ಇದು ಹ್ಯಾಂಡ್ ಕರ್ಚಿಪ್ ಒಂದು ವಾಶ್ ಮಾಡಬೇಕು. ಆಮೇಲೆ ಈ ಗೋಡೆ ಇದೆ ಅಲ್ವಾ, ಇದೊಂದು ಸ್ವಲ್ಪ ಸ್ಕ್ರಬ್ ಮಾಡಿ ಅದೊಂದು ಸ್ವಲ್ಪ ವಾಶ್ ಮಾಡಬೇಕು. ಇದೇ ಸರಿ, ಯಾಕಂದರೆ ನನ್ನ ಫೇಸಿಗೆ ಬೀಳುತ್ತೋ ಆವಾಗ ನಿಮಗೆ ವಿಡಿಯೋ ಕರೆಕ್ಟಾಗಿ ಸಿಗುತ್ತೆ. ಈ ಗೋಡೆ ಒಂದು ಇವಾಗ ವಾಶ್ ಮಾಡ್ಕೋತೀನಿ. ಇದೊಂದು ಇಟ್ಟಿದ್ದೀನಿ, ಇದೊಂದು ವಾಶ್ ಮಾಡಬೇಕು. ಇದೊಂದು ವಾಶ್ ಮಾಡಿ ಬೇರೆದು ಹಾಕಬೇಕು. ಇದೇನಕ್ಕೆ ಇಟ್ಟಿದ್ದೀನಿ ಅಂದರೆ ಮತ್ತೆ ಕೈ ತೊಳ್ಕೊತೀನಿ, ಮತ್ತೆ ಒರೆಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಇಲ್ಲಾಂದರೆ ನಂಗೆ ಹಿಂಗೆ ಬಟ್ಟೆಗೆಲ್ಲ ಒರೆಸಿ ರೂಢಿ ಇಲ್ಲ, ಒದ್ದೆ ಹಂಗೆ ಇರಬೇಕಾಗುತ್ತೆ. ಹಾಗಾಗಿ ಇಲ್ಲಿ ಇಟ್ಟಿದ್ದೀನಿ. ಇವಾಗ ಇದೊಂದು ವಾಶ್ ಮಾಡೋಣ. ವಾಶ್ ಮಾಡಿಬಿಟ್ಟು ಒಂದು ಸ್ವಲ್ಪ ಗಲೀಜು ಇರುತ್ತಲ್ವಾ, ಅದಕ್ಕೆಲ್ಲ ಸ್ಕ್ರಬ್ ಮಾಡ್ತಾ ಇದ್ದೀನಿ. ಹೋಗುತ್ತೆ, ಲೈಟಾಗಿ ಮಾಡಬೇಕು, ತುಂಬ ಡಾರ್ಕಾಗೆಲ್ಲ ಮಾಡಬಾರ್ದು. ಹಾಗಾಗಿ ಮಾಡ್ತಾ ಇದ್ದೀನಿ. ಮೇಲಿಂದೆಲ್ಲ ವಾಶ್ ಮಾಡೋದಿಲ್ಲ, ಜಸ್ಟ್ ಇಲ್ಲಿ ಕೆಳಗಡೆ ಮಾತ್ರ. ಫ್ರೆಂಡ್ಸ್, ನೀವು ಯಾರು ಯಾವ್ದಾರ ಥರ ಕ್ಲೀನ್ ಮಾಡ್ತೀರಾ ಅಂತೇಳಿನೂ ನನಗೆ ಕಮೆಂಟ್ ಮಾಡಿ. ನಾನಂತೂ ಇದೇ ಥರ ಕ್ಲೀನ್ ಮಾಡ್ತಾ ಇರ್ತೀನಿ. ಅಂದರೆ ತುಂಬ ಗಲೀಜಾಗಕ್ಕೇನು ಬಿಡೋದಿಲ್ಲ ಅಲ್ವಾ, ಹಾಗಾಗಿ ಏನು ಅಷ್ಟೊಂದೇನು ಗಲೀಜಾಗಿರೋದಿಲ್ಲ. ಆರಾಮಾಗಿ ಕ್ಲೀನ್ ಮಾಡಿಕೊಂಡು ಕ್ಲೀನಾಗಿ ಒರೆಸ್ತಾ ಇದ್ದರೆ ಕ್ಲೀನ್ ಆಗುತ್ತೆ. ಅದರಲ್ಲಿ ನನ್ನ ಮಗಳೇನು ತುಂಬ ಚಿಕ್ಕ ಮಗು ಥರ ಏನಿಲ್ಲಲ್ವ, ಚಿಕ್ಕವಳಿದ್ದಿದ್ರೆ ಗಲೀಜಾಗೇ ಆಗುತ್ತೆ. ಇನ್ನೂ ದೊಡ್ಡ ಮಕ್ಕಳಿದ್ದಿದ್ರೆ ಇನ್ನೂ ಕ್ಲೀನಾಗಿರುತ್ತೆ. ಅವ್ರು ಕ್ಲೀನಾಗಿಡೋ ಮೇಂಟೈನ್ ಮಾಡ್ತಾರಲ್ವ, ಕ್ಲೀನಾಗಿರೋದು. ಇವಾಗ ನನ್ನ ಮಗಳು ಮಿಡಲಲ್ಲಿ ಇರೋದ್ರಿಂದ ಅವಳಿಗೆ ಎಷ್ಟು ಹೇಳಿದ್ರೂ ಅಂದರೆ ಕ್ಲೀನಾಗಿ ಇರೋದಿಲ್ಲ ಅಷ್ಟೊಂದು. ನಾನು ಮಾಡ್ತಾ ಇರ್ತೀನಿ. ಆಮೇಲೆ ಗಲೀಜಾಗಿ ಏನು ಅಷ್ಟೊಂದು ಏನಿರೋದಿಲ್ಲ, ಒಂದು ಸ್ವಲ್ಪ ಕ್ಲೀನಾಗಿರೋದು, ಒಂದು ಸ್ವಲ್ಪ ಮಿಡಲ್ ಆಗಿದ್ದಾಳೆ ನನ್ನ ಮಗಳು ಅಷ್ಟೇ. ಅವಳು ಇಯರು ಮಿಡಲ್ ಏಜು, ಆಮೇಲೆ ಸ್ವಲ್ಪ ಕ್ಲೀನಲ್ಲೂ ಮಿಡಲ್ ಆಗಿದ್ದಾಳೆ. ಆಮೇಲೆ ಏನು ಮಾಡೋಕ್ಕಾಗಲ್ಲ, ಚಿಕ್ಕ ಮಕ್ಕಳಿದ್ದಿದ್ರೆ, ಇವಾಗ ನನ್ನ ಮಗಳು ಅಷ್ಟು ಮಕ್ಕಳಿದ್ದವ್ರು ಸ್ವಲ್ಪ ಗಲೀಜು ಮಾಡ್ತಾ ಇರ್ತಾರೆ. ಅದು ಏನು ಮಾಡೋಕ್ಕಾಗಲ್ಲ, ಮಕ್ಕಳು ಭಾವನೆ ಅವ್ರು ನಡ್ಕೊಂಬಂದಿರೋ ಥರ ಇರುತ್ತೆ. ನಾವೇನು ಮಾಡೋಕ್ಕಾಗೋದಿಲ್ಲ, ದೊಡ್ಡವ್ರು ಆಗ್ತಾ ಕಲಿತಾರೆ ಅಲ್ವಾ. ಇವಾಗ ಇದು ಫುಲ್ ಕ್ಲೀನ್ ಮಾಡ್ತೀನಿ. ಇವಾಗ ಮೇಲಿಂದೆಲ್ಲ ಒರೆಸಿದ್ದೀನಿ, ಕೆಳಗಡೆದೆಲ್ಲ ಒರೆಸ್ಬಿಟ್ಟು ಆಮೇಲಿಂದ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ಸರಿನಾ? ತೋರಿಸ್ತೀನಿ ಆ ಥರ ಕ್ಲೀನ್ ಮಾಡಿದ್ದೀನಿ ಅಂತೇಳಿ. ಇವಾಗಲೂ ಏನು ಗಲೀಜಾಗಿಲ್ಲ, ಒಂದು ಸ್ವಲ್ಪ ಆಗಿತ್ತು ಅಷ್ಟೇ. ಅದು ವೀಡಿಯೋದಲ್ಲಿ ಕಾಣಿಸೋದು ಇಲ್ಲ, ಫುಲ್ಲು ಕ್ಲೀನಾಗಿ ಕಾಣಿಸ್ತದ. ಇವಾಗ ಇಲ್ಲಿ ಕೆಳಗಡೆನೂ ಅಷ್ಟು ನೋಡಿ, ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ತಾನೇ. ಅದೊಂದು ಸ್ವಲ್ಪ ಗಲೀಜಾಗಿರುತ್ತೆ, ಅದಕ್ಕೆ ಒರೆಸ್ತಾ ಇದ್ದೀನಿ. ಒರೆಸ್ಬಿಟ್ಟು ಆಮೇಲಿಂದ ಶೇರ್ ಮಾಡ್ತೀನಿ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಆಯಿತು.
ಇಲ್ಲಿ ನಿಮಗೆ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಫುಲ್ ಕ್ಲೀನ್ ಮಾಡಿದ್ದೀನಿ. ಎಷ್ಟು ವೈಟಾಗಿ ಕಾಣ್ತಾ ಇದೆ ಅಲ್ವಾ? ಫುಲ್ಲೆಲ್ಲ ಅಂದರೆ ಡೀಪಾಗಿ ಗಲೀಜಾಗಿರುತ್ತದಲ್ಲ, ಸ್ಕೆಚ್ ಪೆನ್ನಲ್ಲಿ ಗೀಚಿರೋದು ಅದೆಲ್ಲ ಒರೆಸಿದ್ರೆ ಹೋಗಲ್ಲ. ಜಸ್ಟ್ ಹಿಂಗೆ ಕೈ ಮುಟ್ಟಿದ್ಮೇಲೆ, ಕೈ ಮುಟ್ಟೋದು, ಆಮೇಲೆ ಏನಾದರೂ ಬೀಳಕ್ಕೆ ಹೋದಾಗ, ಏನಾದರೂ ಹತ್ತಿದಾಗ ಇರುತ್ತಲ್ವ ಸ್ವಲ್ಪ ಬ್ಲ್ಯಾಕು, ಏನಾದರೂ ಗಲೀಜಾದಾಗ ಅದು ಒರೆಸ್ಕೋಬೋದು, ಅದು ಕ್ಲೀನ್ ಆಗುತ್ತೆ. ಆಮೇಲೆ ಮಿಕ್ಕಿರೋದು ಸ್ಕೆಚ್ ಪೆನ್ನಲ್ಲಿ, ಪೆನ್ಸಿಲಲ್ಲಿ ಗೀಚಿದ್ರೂ ಹೊರಟೋಗುತ್ತೆ. ಪೆನ್ನಲ್ಲಿ 1 ನಿಮಿಷಕ್ಕೆ ಹಿಂಗೆ ಗೀಚಿದ್ರೂ ನೀವು ಆವಾಗಲೇ ಸ್ಕ್ರಬ್ ತೊಗೊಂಡು ಒರೆಸಿದ್ರೂ ಹೋಗುತ್ತೆ ಗೋಡೆಗೆ. ಆದರೆ ಸ್ಕೆಚ್ ಪೆನ್ನಲ್ಲಿ ಗೀಚಿ ತುಂಬ ದಿನ ಆಗಿದ್ರೆ ಹೋಗಲ್ಲ. ಕ್ರಯಾನ್ಸಲ್ಲಿ ಗೀಚಿದ್ರೆ ಹೋಗುತ್ತೆ. ಕ್ರಯಾನ್ಸಲ್ಲಿ, ಸ್ಕೆಚ್ ಪೆನ್ನಲ್ಲಿ ಒಂದು ಸ್ವಲ್ಪ ಡೌಟು ಅಷ್ಟೇ. ಇನ್ನು ಮಿಕ್ಕಿರೋದೆಲ್ಲನೂ ಕ್ಲೀನ್ ಆಗುತ್ತೆ. ನನ್ನ ಮಗಳೇನು ಗೀಚೋದೆಲ್ಲ ಮಾಡೋದಿಲ್ಲ. ನಾನು ಜಸ್ಟ್ ಹಿಂಗೆ ಏನಾದರೂ ಗೋಡೆ ಏನು ಮುಟ್ಟೋದಿಲ್ಲ ನಾವು. ಸುಮ್ಮನೆ ಹಿಂಗೆ ಟಚ್ ಮಾಡಿದ್ರೆ ಆಗುತ್ತಲ್ವ, ಅದು ಗಲೀಜು ಹೆಂಗೆ ಎಷ್ಟು ಡೀಪಾಗಿ ಕ್ಲೀನ್ ಇಟ್ಕೊಂಡ್ರೂ ಏನಾದರೂ ಒಂದು ಸ್ವಲ್ಪ ಹಾಗೆ ಆಗುತ್ತೆ. ಅದಕ್ಕೇ ಮಾಡ್ತಾ ಇದ್ದೀನಲ್ಲ ಅಂಥೇಳಿ ಮಾಡಿಬಿಟ್ಟೆ. ಇವಾಗ ಫುಲ್ ಎಲ್ಲ ಕ್ಲೀನ್ ಆಗಿದೆ. ಇವಾಗ ಮತ್ತೆ ಕ್ಲೌಡ್ ಆಗಿಬಿಟ್ಟಿದೆ, ಮೋಡ ಆಗಿಬಿಟ್ಟಿದೆ. ಇವಾಗ ಟೈಮ್ ಬಂದುಬಿಟ್ಟು 12:15 ಇವಾಗ ನಾನು ಗ್ರೀನ್ ಟೀ ಕುಡಿಯೋಣ ಅಂದ್ಕೊಂಡು ಬಿಸಿ ನೀರು ಕಾಸಕ್ಕಿಟ್ಟಿದ್ದೀನಿ. ಇಲ್ಲಿ ಗ್ರೀನ್ ಟೀ ಕುಡಿಯೋಣ ಅಂದ್ಕೊಂಡು ಬಿಸಿ ನೀರು ಕಾಸಕ್ಕಿಟ್ಟಿದ್ದೀನಿ. ಅದು ಸ್ವಲ್ಪ ಇವಾಗಿಟ್ಟಿದ್ದೀನಿ. ಅದು ಕಾದ್ಮೇಲೆ ಅದಕ್ಕೆ ಗ್ರೀನ್ ಟೀ ಪುಡಿ ಹಾಕಿಬಿಟ್ಟು ಸೋಸ್ಕೊಂಡು ಕುಡಿಬೇಕು ಅಷ್ಟೇ. ಶುಗರ್ಲೆಸ್ಸು, ಶುಗರ್ ಎಲ್ಲ ಹಾಕ್ಕೊಳ್ಳಲ್ಲ. ಸ್ವಲ್ಪ ಲಿಂಬೆನ ಹಿಂಡ್ಕೊಂಡು ಕುಡಿತೀನಿ. ನನಗೆ ರೂಢಿ ಆಗಿದೆ ಅದು ಕುಡ್ದು, ಅದಕ್ಕೆ ಹಾಗೆ ಕುಡಿತಾ ಇದ್ದೀನಿ. ಕುಡಿಬಾರ್ದು, ಟೀ ಕುಡಿಬೇಕು ಅನ್ನಿಸ್ತಾ ಇತ್ತು. ಅದಕ್ಕೆ ಬೇಡ, ಗ್ರೀನ್ ಟೀ ಮಾಡ್ಕೊಂಡು ಕುಡಿಯೋಣ, ತುಂಬ ದಿನ ಆಗೋಯ್ತು ಅಂಥೇಳಿ ಗ್ರೀನ್ ಟೀ ಮಾಡೋಕ್ಕಿಟ್ಟಿದ್ದೀನಿ. ಹಾಗೆ ಆಲ್ಮೋಸ್ಟ್ ಎಲ್ಲನೂ ಡೀಪಾಗಿ ಫುಲ್ಲು, ಎಷ್ಟು ಡೀಪಾಗಿ ಕ್ಲೀನಾಗಿದೆ ಗೊತ್ತಾ ಕಿಚನು. ಫುಲ್ಲು ಎಲ್ಲ ಡೀಪಾಗಿ ಕ್ಲೀನಾಗಿದೆ, ಏನೂ ಇಲ್ಲ. ಇವಾಗ ಜಸ್ಟು ಈ ಕೆಳಗಡೆ ಕ್ಯಾಬಿನೆಟ್ ಇದೆ ಅಲ್ವಾ, ತೋರಿಸ್ತೀನಿ, ಎಲ್ಲ ಇದೆ ಅಲ್ವಾ, ಇವೆಲ್ಲ ಕ್ಯಾಬಿನೆಟ್ಸು 2, 4, 6, 8 ಕ್ಯಾಬಿನೆಟ್ಸ್ ಇದೆ. ಅದೆಲ್ಲ ಸ್ವಲ್ಪ ವಾಶ್ ಮಾಡ್ಕೋಬೇಕು. ವಾಶ್ ಮಾಡ್ಬೇಕಂದ್ರೆ ಒರೆಸ್ತಾ ಇರಬೇಕು. ಅದು ಒರೆಸ್ತಾನೆ ಇರ್ತೀನಿ. ಹಾಗಾಗಿ ಅದೊಂದೇನು ಆ್ಯಡ್ ಇಲ್ಲ, ಅದೇನು ಒರೆಸ್ತಾ ಇರ್ತೀನಿ. ಹಬ್ಬ ಆಗೋಷ್ಟೊತ್ತಿಗೆ ಎಷ್ಟು ಸಲ ಒರೆಸಿರ್ತೀನೋ ಏನೋ ಗೊತ್ತಿಲ್ಲ. ಅದೆಲ್ಲ ಅಂದರೆ ಎಕ್ಸ್ಟ್ರಾ, ಅಂದರೆ ಅದೊಂದು ಕೆಲಸ ಮಾಡಬೇಕು ಅಷ್ಟೇ. ಆಲ್ಮೋಸ್ಟ್ ಕೆಲಸ ಮುಗೀತು. ಕಿಚನ್ ಕ್ಲೀನಿಂಗ್ ಮುಗೀತು. ಫೈನಲಿ ಕಿಚನ್ ಕ್ಲೀನಿಂಗ್ ಒಂದು ಮುಗೀತು ಅಷ್ಟೇ. ಫ್ರಿಜ್ ಕ್ಲೀನಿಂಗ್ ಮಾಡಬೇಕು. ಅದು ನೋಡೋಣ, ಸಂಜೆ ಮಾಡ್ಕೋತೀನೋ ಇಲ್ಲ ಅಂದರೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಮಾಡ್ಕೋತೀನೋ ಗೊತ್ತಿಲ್ಲ. ಆಮೇಲೆ ಈ ಬ್ಲಾಗ್ ಫುಲ್ ಲೆಂತಿ ಆಗಿದೆ ಅಂದ್ಕೊಂಡಿದ್ದೀನಿ. ಅದಕ್ಕೇ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿದ್ದೀನಲ್ವ, ಅದು ಕಟ್ ಮಾಡಿ ನಾನು ಸ್ಟಾರ್ಟ್ ಮಾಡಿದ್ದು 10:30ಗೆ ಬ್ಲಾಗು. 11:30, 12:30, 1 ಗಂಟೆ ಆಗಿದೆ, 2.5 ಅವರ್ ಆಗಿದೆ. ಅದಕ್ಕೆ ಕಟ್ ಮಾಡಿ ಬ್ಲಾಗ್ ಮಾಡಿದ್ದೆ. ಆಮೇಲೆ ನಾನು ಎಡಿಟಿಂಗ್ಗೆ ಸ್ವಲ್ಪ ಕಟ್ ಮಾಡಿ ಎಡಿಟಿಂಗ್ ಮಾಡ್ತೀನಿ. ಹಾಗಾಗಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ನನ್ನ ಕಿಚನ್ ಕ್ಲೀನಿಂಗ್ ಫಿನಿಶಿಂಗ್ ಆಯಿತು. ಆಮೇಲೆ ಒಂದು ಇನ್ನೊಂದು ತೋರಿಸ್ಬೇಕು. ಇದು ಫಿಲ್ಟರ್ ಇದೆ ಅಲ್ವಾ, ಇದೊಂದು ವಾಶ್ ಮಾಡಬೇಕು. ಅಂದರೆ ಇದು ತೆಗಿಬೇಕು. ತೆಗೆದ್ಬಿಟ್ಟು ಫುಲ್ಲು ಇದೆಲ್ಲ ತೆಗ್ದು, ಇಲ್ಲಿ ಗೋಡೆ ಇದೆ ಅಲ್ವಾ, ಇದೆಲ್ಲ ವಾಶ್ ಮಾಡಬೇಕು. ಇಲ್ಲಿ ತನಕ ನಾನು ತೊಳ್ಕೊತಾ ಇರ್ತೀನಿ. ಇಲ್ಲಿ ತನಕ ಅಂದರೆ ಸಿಂಕ್ ಇದೆ ಅಲ್ವಾ, ಇಲ್ಲಿ ತನಕ ತೊಳ್ಕೊತೀನಿ. ಇಲ್ಲಿಂದ ತೊಳಿಯೋಕ್ಕಾಗಲ್ಲ ಅಲ್ವಾ, ಅದಕ್ಕೆ ಇದೆಲ್ಲ ತೆಗೆದ್ಬಿಟ್ಟು ಇದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಅಷ್ಟೇ. ಹಾಗಾಗಿ ನೀರು ಕುದೀತಾ ಇದೆ ಇಲ್ಲಿ. ಹಾಗಾಗಿ ಅದೊಂದೇ ವಾಶ್ ಮಾಡಬೇಕು. ಅದನ್ನು ವಾಶ್ ಮಾಡಿದ್ರೆ ಫುಲ್ ಡೀಪ್ ಕ್ಲೀನಿಂಗ್ ಆಯಿತು. ಕಿಚನ್ ಕ್ಲೀನಿಂಗ್, ನಮ್ಮ ಹಬ್ಬದ ಕಿಚನ್ ಕ್ಲೀನಿಂಗ್ ಫಿನಿಶ್ ಆಗುತ್ತೆ. ಹಾಗೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ನಿಮಗೆ ಯಾವ ಥರ ಬ್ಲಾಗ್ಸ್ ಬೇಕು ಅಂತೇಳಿನೂ ಕಮೆಂಟ್ ಮಾಡಿ. ಖಂಡಿತವಾಗ್ಲೂ ಆ ಬ್ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಇವತ್ತೇನು ರೆಸಿಪೀಸ್ ಏನು ಬ್ಲಾಗ್ ಹಾಕಿಲ್ಲ, ನೋಡೋಣ ನೆಕ್ಸ್ಟ್ ಬ್ಲಾಗಲ್ಲಿ ನೋಡೋಣ. ಇವತ್ತು ಫುಲ್ ಡೀಪ್ ಕ್ಲೀನಿಂಗ್ ಆಯಿತು ಅಂದ್ಕೊಂಡಿದ್ದೀನಿ. ನನ್ನಿಂದ ನಿಮ್ಗೆ ಏನಾದರೂ ಒಂದು ಹೆಲ್ಪ್ ಆಗಿದೆ ಅಂದ್ಕೊಂಡಿದ್ದೀನಿ. ನಿಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಆಗಿದೆ ಅಂದ್ಕೊಂಡಿದ್ದೀನಿ ನೀವು ಕ್ಲೀನ್ ಮಾಡೋಕ್ಕೆ. ಹಾಗಾಗಿ ನಾನು ಇವತ್ತು ಕಿಚನ್ ಎಲ್ಲ ಕ್ಲೀನ್ ಆಯಿತು. ನೆಕ್ಸ್ಟ್ ಬರುವಂತಹ ಇನ್ನೊಂದು ಬ್ಲಾಗಲ್ಲಿ ನಾನೇನು ಕ್ಲೀನಿಂಗ್ ಮಾಡ್ತೀನಿ ಅಂಥೇಳಿ ನಿಮ್ಮ ಜೊತೆನೂ ಶೇರ್ ಮಾಡ್ತೀನಿ. ಸರಿನಾ? ಇವತ್ತಿನ ಬ್ಲಾಗ್ ಇಷ್ಟೇ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್. ನಾಳಿನ ಬ್ಲಾಗ್ ಜೊತೆ ಸಿಗೋಣ. ಬಾಯ್.